ಅಮ್ಮ ನನ್ಗೀಗ ಅರ್ಜೆಂಟಾಗಿ ಮದುವೆ ಆಗ್ಬೇಕು ಅನಿಸ್ತದೆ. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯೋ? ಅಲ್ವೋ, ನೀನ್ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀನ್ ಒಬ್ನೇ ಹಾಳಾಗ್ತೀಯ ಅಷ್ಟೇ. ಮದ್ವೆ ಮಾಡ್ಕೊಂಡು ಆ ಹುಡುಗಿ ಲೈಫ್ನು ಹಾಳು ಮಾಡ್ತೀಯಾ? ಊರಲ್ಲಿ ಎಲ್ರು ಮಕ್ಳಿಗೆ ಮದುವೆ ಮಾಡಿ ಮೊಮ್ಮಕ್ಳ ಜೊತೆ ಇರ್ಬೇಕು ಅನ್ಕೋತಾರೆ, ಆದ್ರೆ ನೀನು ಅದ್ ಯಾಕಮ್ಮ ಹೀಗಿದ್ಯಾ? ಏಯ್, ನೀನ್ ಮದ್ವೆ ಮಾಡ್ಕೊಂಡ್ರೆ ನಾವೇ ಅವ್ರಿಗೆ ವರದಕ್ಷಿಣೆ ಕೊಡ್ಬೇಕು. ವರದಕ್ಷಿಣೆ ನಾವು ಕೊಡ್ಬೇಕಂತ ಏನದು ಅಮ್ಮ ಮಗನ ಮಾತು? ನೋಡ್ದ್ಯಾ, ಅವ್ನ್ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನೆ. ಮಾಡ್ಕೊಳ್ಳಿ ಬಿಡಿ, ಒಳ್ಳೆ ವಿಷಯ ತಾನೆ. ಯಾರೋ ಹುಡುಗಿ? ಶಾಲಿನಿ. ಹೇಗಿದ್ದಾಳ ಹುಡುಗಿ? ನಾನು ಇನ್ನೂ ನೋಡೇ ಇಲ್ಲ ಅವ್ರನ್ನ. ನೋಡ್ದ್ಯಾ? ನಂತರನೇ ಆರೋಗ್ಯವಾಗಿ ಸುಂದರವಾಗಿ ನೋಡ್ಕೊಳ್ಳೋ ಹುಡುಗಿನೇ ಆ ಶಾಲಿನಿ. ಅವಳನ್ನ ಯಾರು ನೋಡಿದಾರೆ? ಇಲ್ಲ, ಮಾತಾಡೋದು ನೋಡ ಅನಿಸ್ತು. ಸೋಮ, ಈ ಪ್ರೀತಿ ಇದೆಯಲ್ಲ, ಅದು ಆಟೋಲ್ ಹೋಗೋ ತರ ಎಲ್ ಬೇಕಾದ್ರೂ ಇಳಿಬೋದು. ಆದ್ರೆ ಮದ್ವೆ ಆತರ ಅಲ್ಲ, ವಿಮಾನ ಇದ್ದಂಗೆ ಮಧ್ಯದಲ್ಲಿ ಇಳಿಯಕ್ಕಾಗಲ್ಲ. ಸತ್ ಹೋಗ್ಬಿಡ್ತೀಯ, ಯೋಚನೆ ಮಾಡು. ಆ ಹುಡುಗಿ ಹಣೆ ಬರ, ನಾವೇನ್ ಮಾಡಕ್ಕಾಗುತ್ತೆ? ಕೇಳಿಸ್ಕೊಂಡ? ಎಲ್ಲಣ್ಣ ಮನೆ? ಇಲ್ಲೇ ಎಲ್ಲೋ ಬರುತ್ತೆ ಅನ್ಸತ್ತೆ. ಇಲ್ಲಿ ದೇವರಾಗ ಇದೇ ಮನೆ. ಇಲ್ಲೇ ಇಳಿ. ಈ ಮನೆನಾ? ಹಾ. ಲೇ, ಇದು ನಮ್ ಕ್ಯಾಟ್ರಿಂಗ್ ಮಾಡ್ತಾರಲ್ಲ ದೇವನ್ ಅವ್ರ ಮನೆ ಅಲ್ವೇನಾ? ಹೌದು, ಬಾ ಹೋಗೋಣ. ಬಾ 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 ಬಾ. ಬೇಗ ಮಾಡು, ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಸರಿ ಅಕ್ಕ. ಚೆನ್ನಾಗಿ ಕ್ರಿಸ್ಪಿ ಆಗ್ಲಿ. ಹಾ. ಏನೋ ಫ್ರೈ ಮಾಡ್ತಾರೋ ಸ್ಮೆಲ್ ಬರ್ತಾ ಇದೆ. ಸ್ಮೆಲ್ ಏನೋ ಚೆನ್ನಾಗಿದೆ. ಅಂತದೇನ್ ಮಾಡ್ತಾವ್ರೆ? ಬಾರೋ ಹೋಗ್ಬಿಡೋಣ. ಹೇಯ್, ಇಲ್ಲಿ ಇರು. ಅದು ಹೆಂಗ್ ಹೋಗ್ತೀಯ? ಚಂದದ ಸುಂದರಿ ಕಂಡರೆ ಹೀಗೆ ಚಂದನ ದಂಡದ ಎನ್ನವಿಲು. ಸುಂದರಿ ನಿನ್ನಯ ಅಂದವ ಕಂಡು ಮನಸ್ಸು ಸೋತು ಹೋಯಿತು ಕ್ಷಣ. ಮನಸ್ಸು ಸೋತು ಹೋಯಿತು ಕ್ಷಣ. ಮನಸ್ಸು ಸೋತು ಹೋಯಿತು ಕ್ಷಣ. ಶಾಲಿನಿ,